ಗೀತಾ ಮಹಾತ್ಮೆ. ಅಧ್ಯಾತ್ಮ ಜ್ಞಾನವು ಅತ್ಯಂತ ಶ್ರೇಷ್ಠ ಜ್ಞಾನವಾಗಿದೆ. ಪರಮಾತ್ಮನು ಇದರ ಹಿರಿಮೆಯನ್ನು ಅರ್ಜುನನಿಗೆ ಹೀಗೆಂದು ತಿಳಿಸುತ್ತಾನೆ: ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ತತ್ಸ್ವಯಂ ಯೋಗ ಸಂಸಿದ್ಧಃ ಕಾಲೇನಾತ್ಮನಿ ವಿಂದತಿ. ಇದು ಎಲ್ಲ ಜ್ಞಾನಗಳಲ್ಲಿ ಅದ್ವಿತೀಯವಾದುದು. ಈ ಜ್ಞಾನವು ಪವಿತ್ರಗೊಳಿಸುವ ಶಕ್ತಿಯನ್ನು ಹೊಂದಿದೆ. ನಾವು ದೇಹದ ಕೊಳೆಯನ್ನು ನೀರಿನಿಂದ ಸ್ವಚ್ಛಗೊಳಿಸುವಂತೆ ಮನಸ್ಸಿನ ಕೊಳೆಯಾದ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯವನ್ನು ಧ್ಯಾನ ಮತ್ತು ಅಧ್ಯಾತ್ಮ ಜ್ಞಾನದಿಂದ ಸ್ವಚ್ಛಗೊಳಿಸಬೇಕು. ಅರಿಷಡ್ವರ್ಗಗಳು ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡಿ ವ್ಯಕ್ತಿಯ ಬುದ್ಧಿಯನ್ನು ಅಜ್ಞಾನದಿಂದ ಆವರಿಸುವಂತೆ ಮಾಡುತ್ತವೆ. ಇದರಿಂದಾಗಿ ಆ ವ್ಯಕ್ತಿಯು ಅವಿವೇಕಿಯಂತೆ ವರ್ತಿಸುತ್ತಾ ತನ್ನ ಹಾಗೂ ಇತರರ ಅಧಃಪತನಕ್ಕೆ ಕಾರಣವಾಗುವಂತಹ ಕಾರ್ಯಗಳಲ್ಲಿ ತೊಡಗುತ್ತಾನೆ. ಆದರೆ ಯೋಗಿಯಾದವನು ಅಧ್ಯಾತ್ಮ ಜ್ಞಾನವನ್ನು ಪ್ರಯತ್ನಪೂರ್ವಕವಾಗಿ ಸಾಧಿಸುತ್ತಾನೆ. ಯೋಗ ಮಾರ್ಗದಲ್ಲಿ ಸಾಗುತ್ತಿರುವ ಈ ವ್ಯಕ್ತಿಯು ತನ್ನ ಮನಸ್ಸಿನಲ್ಲಿ ಉಂಟಾಗುವ ಎಲ್ಲ ನಕಾರಾತ್ಮಕ ಪ್ರಕ್ರಿಯೆ ಮತ್ತು ಪ್ರತಿಕ್ರಿಯೆಗಳನ್ನು ನಿಗ್ರಹಿಸುವ ಶಕ್ತಿಯನ್ನು ಹಂತ ಹಂತವಾಗಿ ಬೆಳೆಸಿಕೊಳ್ಳುತ್ತಾನೆ. ಇದನ್ನೇ ಮನಸ್ಸಿನ ಕೊಳೆಯನ್ನು ತೊಳೆಯುವುದು ಎನ್ನಲಾಗಿದೆ. ಇಲ್ಲಿ ಅಧ್ಯಾತ್ಮ ಜ್ಞಾನವು ನೀರಿನಂತೆ ಸ್ವಚ್ಛ ಮಾಡುವ ಕಾರ್ಯವನ್ನು ನಿರ್ವಹಿಸುತ್ತದೆ. ಈ ಜ್ಞಾನದಿಂದಲೇ ತನ್ನಲ್ಲಿರುವ ನಕಾರಾತ್ಮಕ ಚಿಂತನೆಗಳನ್ನು ಗುರುತಿಸಿಕೊಂಡು ಅದನ್ನು ದೂರೀಕರಿಸಲು ಸಾಧ್ಯವಾಗುತ್ತದೆ. ಆದ್ದರಿಂದ ಭಗವದ್ಗೀತೆಯ ಸಂದೇಶಗಳನ್ನು ಅರ್ಥ ಮಾಡಿಕೊಂಡು ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಮನದ ಕೊಳೆ ತೊಳೆಯುವ ದೃಢ ನಿರ್ಧಾರ ಮಾಡಿ ಮುಂದುವರಿಯೋಣ. ಲೋಕಾ ಸಮಸ್ತಾ ಸುಖಿನೋ ಭವಂತು. ಹರಿ ಓಂ.